ಹಾಯ್ ಹಲೋ ಎಲ್ಲ ನನ್ನ ಕಾಂಪಿಟೇಟಿವ್ ಓದ್ತಿರ್ತಕ್ಕಂಥ ಎಲ್ಲ ನನ್ನ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ಗೆ ಜೈ ಹಿಂದ್. ಇಂಡಿಯನ್ ನೇವಿಯಲ್ಲಿ SSR ಮತ್ತು MR ಅಂತೇಳಿಸಿಂದ ಹುದ್ದೆಗಳನ್ನ ಕರೆದಿದ್ರು ಅಂತೇಳಿಸಿಂದ ನೋಟಿಫಿಕೇಶನ್ ಆದ ತಕ್ಷಣ ಒಂದು ವಿಡಿಯೋನ ಮಾಡಿದೆ. ಅಪ್ಲಿಕೇಶನ್ ಸ್ಟಾರ್ಟ್ ಆದಮೇಲೆ ನಿಮಗೊಂದು ವಿಡಿಯೋನ ಮಾಡ್ತೀನಿ ಅಂದಿದ್ದೆ, ಸೊ ಮಾಡಿರೋಕ್ಕಾಗಿರಲಿಲ್ಲ. ಎಷ್ಟು ಜನ ಆ ವಿಡಿಯೋನ ನೋಡ್ಕೊಂಡು ನಾ ಹೇಳಿದ್ದೆ ಈ ಡೇಟಿಗೆ ಸ್ಟಾರ್ಟ್ ಆಗುತ್ತಾ, ಅಪ್ಲಿಕೇಶನ್ಗಳನ್ನ ಹಾಕ್ಕೊಳ್ರಿ, ಡಾಕ್ಯುಮೆಂಟ್ಗಳು ಏನೇನು ಬೇಕಾಗ್ತದೆ ಅಂತ ಹೇಳಿಸಿದ ಪ್ರತಿಯೊಂದು ಇನ್ಫಾರ್ಮೇಷನನ್ನು ಆ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೆ. ಸೊ ಇನ್ನೂ ಯಾರಾದರೂ ಹಾಕ್ಕೊಂಡಿರಲಿಲ್ಲಪ್ಪ ಅಂತಂದ್ರೆ ಅವ್ರಿಗೆ ಕೂಡ ಒಂದು ಮುನ್ನೆಚ್ಚರಿಕೆಯನ್ನು ಹಾಕೋರಿ ಅಂತಲೇ ಹೇಳ್ತಾ ಹೋಗ್ತೀನಿ. ಯಾಕಂದರೆ ಈ ಸಿಕ್ಕ ಅವಕಾಶ ವಾಪಸ್ ನಿಮ್ಗೆ ಸಿಗ್ತಿರೋದಿಲ್ಲ. ಅದಕ್ಕೋಸ್ಕರ ಇದರ ಕ್ವಾಲಿಫಿಕೇಶನ್ ಏನು ಬೇಕಾಗುತ್ತೆ, ಇದರ ಏಜ್ ಏನು ಇನ್ನೊಂದು ಸರಿ ಹೇಳ್ತೀನಿ. ಆ ವಿಡಿಯೋದಲ್ಲಿ ನಿಮ್ಗೆ ಕ್ಲಿಯರಾಗಿ ನಾನು ತಿಳಿಸಿದ್ದೀನಿ. ಈ ವಿಡಿಯೋದಲ್ಲಿ ಕೂಡ ಒಂದ್ಸರಿ ನಿಮ್ಗೆ ಡಿಕ್ಲೇರೇಷನ್ ಆಗಿ ನಿಮ್ಗೆ ತಿಳಿಸಿದ್ನಪ್ಪ ಅಂತಾರೆ ಒಂದು ಸ್ವಲ್ಪ ಗೊತ್ತಾಗುತ್ತೆ. ಸೊ ಇದರಲ್ಲಿ ಹುದ್ದೆಗಳನ್ನು ಮೆನ್ಷನ್ ಮಾಡಿಲ್ಲ, ಹೇಳೋಕ್ಕಾಗಲ್ಲ. 3,000 ಮೇಲೇನು ಕೂಡ ಕರೀಬೋದು. ನೀವು ರೆಡಿ ಆಗಿರಿ. ಇದು ನೋಡ್ಕೋಬೋದು. ಅಪ್ಲೈ ಡೇಟ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ ನಾನು ಆ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ. ಅಪ್ಲೈ ಡೇಟ್ 13 ಮೇ 2024 ಹಿಡಿದು 27 ಮೇ 2024 ಇವತ್ತೆಷ್ಟು ಡೇಟ್? 22 ಇವತ್ತು 22 ಡೇಟ. ಇನ್ನೇನು ಭಾಳ ದಿನ ಉಳಿಲಿಲ್ಲ, ಕೇವಲ 5 ದಿನಗಳ ಮಾತ್ರ ಉಳಿದವು. ಸೊ ಡಾಕ್ಯುಮೆಂಟ್ಗಳು ಏನೇನು ಬೇಕಾಗ್ತಾವ ಅಂತ ನಾನು ಕ್ಲಿಯರಾಗಿ ಹೇಳ್ತಾ ಹೋಗ್ತೀನಿ. ಸೊ ನಿಮ್ಗೆ ಎಲಿಮೆಂಟ್ ಆಗುತ್ತೆ. ಏಜ್ ನೋಡ್ಕೊಳ್ರಿ. 1 ನವೆಂಬರ್ 2003 ಅಂತ ಹಿಡಿದು 2007 ಒಳಗಡೆ ಅಂದ್ರೆ ಆರ್ಮಿ ಏಜ್ ಅಗ್ನಿವೀರ್ ಇದಿರ್ತಕ್ಕಂಥದ್ದು ನೋಟಿಫಿಕೇಶನ್ ಯಾವ್ದಪ್ಪ ಅಂತಾರೆ ಅಗ್ನಿವೀರ. ಇದರಲ್ಲಿ ಇಷ್ಟು ಏಜ್ ಇದ್ದವ್ರು ನೀವು ಅಪ್ಲಿಕೇಶನ್ ಅನ್ನ ಹಾಕೊಳ್ಬಹುದು. ನೆಕ್ಸ್ಟ್ ಅದೇ ತರನಾಗಿ ಅಪ್ಲಿಕೇಶನ್ ಫೀಸ್ ಎಷ್ಟು ಇರ್ತದೆ? ಅಪ್ಲಿಕೇಶನ್ ಫೀಸ್ ಕೂಡ ಇಂಪಾರ್ಟೆಂಟ್ ಅಲ್ಲ. ಅಪ್ಲಿಕೇಶನ್ ಫೀಸ್ ಜಾಸ್ತಿ ಇದೆ ಅಂತ ಹೇಳಿಕೆಸಿಂದ ಅಪ್ಲಿಕೇಶನ್ ಅನ್ನ ಹಾಕೋದನ್ನ ಬಿಡೋದು ನಿಮ್ಮ ತಪ್ಪು ಕಲ್ಪನೆ ಅದಲ್ಲ. ಬಹಳ ತಪ್ಪನ್ನ ಮಾಡ್ತೀರಿ. ಒಂದು ನೋಟಿಫಿಕೇಶನ್ ಅನ್ನ ಸಿಗಬೇಕಂದ್ರೆ ಬಹಳ ಕಷ್ಟ ಇರ್ತೈತಿ. ಅದ್ರೊಳಗೆ ನೀವು ಅಪ್ಲಿಕೇಶನ್ ಫೀಸ್ ಜಾಸ್ತಿ ಇದೆ ಅಂತ ಹೇಳಿಕೆಸಿಂದ ಏನಾದರೂ ಅಪ್ಲಿಕೇಶನ್ ಹಾಕೋದು ಬಿಟ್ರೆ ಸೊ ನಿಮ್ದು ತಪ್ಪು. ನೋಡ್ಕೋಬಹುದು. 500 ಅಪ್ಲಿಕೇಶನ್ 550 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರ್ತೈತಿ. ಪ್ಲಸ್ GST 18% GST ಇರ್ತೈತಿ. ಅಂದ್ರೆ ನಿಮ್ಗೆ ಟೋಟಲ್ ಆಗಿ 700 ಮಟನು ಇದು ನಿಮ್ಗೆ ಅಪ್ಲಿಕೇಶನ್ ಫೀಸ್ ಕೂಡ ಹೋಗುತ್ತೆ. ಸೊ ನೆಕ್ಸ್ಟ್ ಏನಪ್ಪಾ ಅಂತಾರೆ PFT ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಅಂತ ಹೇಳಿಸಂದ. ಇದು ಯಾವ ಥರ ಇರ್ತೈತಿ? ರನ್ನಿಂಗ್ ಯಾವ ಥರ ಇರ್ತೈತಿ? ಸ್ಕ್ವಾಟ್ಸ್ ಯಾವ ಥರ ಇರ್ತೈತಿ? ಪುಷಪ್, ವೆಂಟಿ ಎಕ್ಸಾಮ್ ಕೂಡ ನಾನು ನಿಮ್ಗೆ ಆ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಹೇಳಿದ್ದೀನಿ ಎಕ್ಸಾಮ್ ಯಾವ ಥರ ಇರ್ತೈತಿ. ಸೊ SSR MR ಕ್ವಾಲಿಫಿಕೇಶನ್ ಏನು ಬೇಕಾಗುತ್ತೆ ಅದನ್ನು ಕೂಡ ಹೇಳ್ತಾ ಇರ್ತೀನಿ. ಫಿಸಿಕಲ್ ನೋಡ್ಕೊಂಡ್ರೆ ಮೇನ್ ಕ್ರೆಡಿಟ್ಗಳಿಗೆ ರನ್ನಿಂಗ್ 16 ಮಿನಿಟ್ ರನ್ನಿಂಗ್ ಇರ್ತೈತಿ. 6.5 ನಿಮಿಷ ನಿಮ್ಗೆ ಟೈಮಿಂಗ್ ಇರ್ತದ. ಸೊ ನೆಕ್ಸ್ಟ್ ಮಹಿಳೆಯರಿಗೆ 16 ಮೀಟರ್ ರನ್ನಿಂಗ್ ಇರುತ್ತೆ, 8 ನಿಮಿಷ ನಿಮ್ಗೆ ಟೈಮಿಂಗ್ ಇರುತ್ತೆ. ಸ್ಕ್ವಾಟ್ಸ್ ನೋಡ್ಕೊಂಡ್ರೆ ಪುರುಷರಿಗೆ 20 ಇರ್ತಾವೆ, ಮಹಿಳೆಯರಿಗೆ 15 ಇರ್ತಾವೆ. ಪುಷಪ್ ಪುರುಷರಿಗೆ 15, ಮಹಿಳೆಯರಿಗೆ 10. ಬೆಂಟ್ನಿ ಅಂತ ಹೇಳಿಸಿಂದ 15 ಪುರುಷರಿಗೆ 10 ಮಹಿಳೆಯರಿಗೆ ಇರ್ತೈತಿ. ಸೊ ನೆಕ್ಸ್ಟ್ ಏನಪ್ಪ ಅಂತಾರೆ ಇದರ ಕ್ವಾಲಿಫಿಕೇಶನ್ ಏನು ಬೇಕು, ಅರ್ಹತೆ ಏನು ಬೇಕು ನೋಡ್ಕೋಬಹುದು. 10ನೇ ತರಗತಿ ಮುಗಿದವರು ಕೂಡ ಇದನ್ನ ಹಾಕ್ಬಹುದು. 10th ಮುಗಿದವರು ಹಾಕ್ಬಹುದು. ಅದು MR ಅಂತ 10th ಮುಗಿದವರು ಈ ಅರ್ಜಿಯನ್ನು ನೀವು ಸಲ್ಲಿಸೋಕೆ ಅವಕಾಶ ಇರ್ತೈತಿ. ಸೊ ನಾನು 10th ಅಲ್ಲ PUC ನನ್ನ ಆರ್ಟ್ಸ್ ಕಾಮರ್ಸ್ ಓದ್ತಾ ಇದ್ದೀನಿ, ನಾನು ಕೂಡ ಇದನ್ನ ಹಾಕ್ಬೋದಾ? ಇದನ್ನ ನೀವು ಹಾಕ್ಬೋದು. ಈ ಅರ್ಜಿಯನ್ನು ನೀವು ಸಲ್ಲಿಸಬಹುದು. SSR ಅಂತ ಬರುತ್ತಾ 12th ಸೈನ್ಸ್ ಮುಗಿದಿರಬೇಕು. 12th ಸೈನ್ಸ್ ಮುಗಿಸಿದವರು SSR ಅರ್ಜಿಯನ್ನು ಸಲ್ಲಿಸಬಹುದು. ಯಾವುದು? SSR ಅರ್ಜಿಗೆ ನೀವು ಸೈನ್ಸ್ ಮುಗಿಸಿದವರಷ್ಟೇ SSR ಗೆ ಅಪ್ಲಿಕೇಶನ್ ಹಾಕ್ಬೋದು. ಸೊ ನಾವು ಸೈನ್ಸ್ ಮುಗಿಸಿದ್ವಿ, SSR MR ಎರಡೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಓಕೆ, ಎರಡೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸೋಕೆ ಅವಕಾಶ ಇರ್ತದೆ, ಎರಡೂ ಕೂಡ ನೀವು ಹಾಕ್ಬೋದು. ಸೊ ನಾವು ಏನು ಮುಗಿಸಲ್ಲ, ಜಸ್ಟ್ SSLC ಅನ್ನ ಮುಗಿಸಿದೀವಪ್ಪ ಅನ್ನೋರು ಇವು ನೀವು MR ಅರ್ಜಿಯನ್ನು ಸಲ್ಲಿಸೋಕೆ ನಿಮ್ಗೊಂದು ಅವಕಾಶ ಇರ್ತದೆ. ಸೊ ಈಗಾಗಲೇ ನೋಡಿ ಅಪ್ಲಿಕೇಶನ್ ಹಾಕುವಾಗ ಡಾಕ್ಯುಮೆಂಟ್ಗಳು ಏನೇನು ಬೇಕಾಗ್ತಾವೆ ಅದು ಕೂಡ ಇಂಪಾರ್ಟೆಂಟೇ. ಡಾಕ್ಯುಮೆಂಟ್ಗಳನ್ನ ನೋಡ್ಕೊಳ್ರಿ. ಫಸ್ಟ್ ಆಫ್ ಆಲ್ ನಿಮ್ಮದು 10th ಮಾರ್ಕ್ಶೀಟ್ ಬೇಕು. ನೆಕ್ಸ್ಟ್ ಆಧಾರ್ ಕಾರ್ಡು. ನೆಕ್ಸ್ಟ್ ನಿಮ್ದು ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಅಂದ್ರೆ ನಿವಾಸ ಪ್ರಮಾಣ ಪತ್ರ ನಿಮ್ಮ ನಾಡ ಕಚೇರಿಯಲ್ಲಿ ಸಿಗುತ್ತೋ ತೆಗೆಸ್ಕೊಳ್ರಿ ಅಂತ ಹೇಳಿ ನಿಮ್ಗೆ ಹೇಳಿದೆ. ನನ್ನ ಟೈಮಿಂಗ್ ಹಾಕಿ ಬಹಳ ಕೊಟ್ಟಿದ್ದಿಲ್ಲ, ನೋಡ್ಕೋಬಹುದು. 13-27 ಅಂದ್ರೆ ನಿಮ್ಗೆ ಅಪ್ಲಿಕೇಶನ್ ಹಾಕಕ್ಕೆ ಟೈಮಿಂಗ್ ಕೂಡ ಬಹಳ ಇರೋದಿಲ್ಲ, ಕೇವಲ ಒಂದು 10-14 ದಿನ ಮಾತ್ರ ಕೊಟ್ಟಿದಾರ. ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಇರ್ಲಿಲ್ಲಪ್ಪ ಅಂತಂದ್ರು 2 ದಿನದೊಳಗಡೆ ಅಲ್ಲ 1 ದಿನದೊಳಗಡೆ ತಪ್ಪಬಹುದು. ಅರ್ಜಿಯನ್ನು ಸಲ್ಲಿಸಿ ಒಂದು ಸ್ವಲ್ಪ ನಿಮ್ಮ ತಹಸೀಲ್ದಾರ್ ಆಫೀಸಿಗೆ ಹೇಳಿದ್ರೆ ಆ ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಕೂಡ ಸಿಗ್ತದ. ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಆದ ನಂತರ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು. ನೆಕ್ಸ್ಟ್ ಸಿಗ್ನೇಚರ್ ಇತ್ತು. ಇಷ್ಟು ನಿಮ್ಮ ಡಾಕ್ಯುಮೆಂಟ್. ಮತ್ತೆ ಯಾರಾದರೂ SSR ಹಾಕ್ತಂದ್ರೆ PUC ಸರ್ಟಿಫಿಕೇಟ್ ಬೇಕು. PUC
ನಿಮ್ದು ಸೆಕೆಂಡ್ ಇಯರ್ ಸೈನ್ಸ್ ಮುಗಿದಿರ್ತಲ್ಲ ಆ ಸರ್ಟಿಫಿಕೇಟ್ ಬೇಕಾಗುತ್ತಾ. ಇಷ್ಟೇ ಡಾಕ್ಯುಮೆಂಟ್ಗಳು ಬೇಕು. ಮತ್ತು ಇದಕ್ಕೆ ಲೈವ್ ಫೋಟೋ ಬೇಕು. ಲೈವ್ ಆಗಿ ಫೋಟೋವನ್ನು ತಗೊಂಡು ಹಾಕಬೇಕಾಗುತ್ತೆ. ನೀವೇನು ಅಪ್ಲಿಕೇಶನ್ ಹಾಕುವಾಗ ಸೈಬರ್ ಸೆಂಟರ್ಗೆ ಹೋಗ್ತಾರಲ್ಲ 4 ಲೈವ್ ಫೋಟೋನ ಕೇಳುತ್ತಾ. ಲೈವ್ ಫೋಟೋನ ಕ್ಯಾಪ್ಚರ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಮೊಬೈಲಲ್ಲಿ ಏನು ಟ್ರೈ ಮಾಡೋಕೆ ಹೋಗ್ಬೇಡ್ರಿ. ಮಿಸ್ಟೇಕ್ ಮಾಡಿದ್ರಪ್ಪ ಅಂತಂದ್ರೆ ನೀವು ಅಪ್ಲಿಕೇಶನ್ ಹಾಕಿ ಡಿ ತುಂಬಿದ್ದೆಲ್ಲ ವೇಸ್ಟ್ ಆಗುತ್ತೆ. ಆನ್ಲೈನ್ ಸೆಂಟರ್ಗೆ ಹೋಗಿ ಅಪ್ಲಿಕೇಶನ್ಗಳನ್ನ ಹಾಕೊಳ್ರಿ. ಫೋಟೋ ಯಾವ ಥರ ಬೇಕಪ್ಪ ಅಂತಂದ್ರೆ ಅವ್ರು ಹೇಳಿದಾರ ಫೋಟೋವನ್ನು ಈ ಥರ ಫೋಟೋ ತೆಗಿಸಿರ್ತೀರಿ ಪಾಸ್ಪೋರ್ಟ್ ಸೈಜನ್ನು. ನೀವು ಫೋಟೋ ತೆಗಿಸಿದಾಗ ಅಲ್ಲಿ ಮುಂದೆ ಫ್ಯಾನ್ ಹುಡ್ಕೊಂತ ಫೋಟೋವನ್ನು ತೆಗೆಸ್ಕೊರಿ ಅಂತ ಕೇಳಿದಾರೆ. ಅದರಲ್ಲಿ ನೇಮು ಮತ್ತು ನೀವು ತೆಗೆಸಿದಂಥ ಫೋಟೋ ಡೇಟನ್ನು ಹಾಕಿಸಿಂದ ಆ ಫೋಟೋನ ಅಪ್ಲೋಡ್ ಮಾಡಿರಿ ಅಂತ ಹೇಳಿದಾರೆ. ಅದೇ ಫೋಟೋನ ತೆಗೆದಿಟ್ಕೊಳ್ರಿ. ಸೊ ನಿಮ್ಗೆ ನೆಕ್ಸ್ಟ್ ಇಯರ್ ಬಂದಾಗ ಕೂಡ ಅದು ಯೂಸ್ ಆಗುತ್ತೆ. ಅದರಲ್ಲಿ ಎಡಿಟ್ ಮಾಡಿ ನೀವು ಅಪ್ಲಿಕೇಶನ್ಗಳನ್ನು ಹಾಕ್ಕೊಳ್ಬೋದು. ಅದೇ ಥರ ಇದ್ದಂಥ ಫೋಟೋನ ಹಾಕ್ರಿ. ಸೊ ಅಪ್ಲಿಕೇಶನ್ ಡೇಟ್ ಕೂಡ ಹೇಳಿದೆ, ಡಾಕ್ಯುಮೆಂಟ್ಗಳನ್ನು ಹೇಳಿದೆ. ಮತ್ತು ಇನ್ನೂ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಇದರಲ್ಲಿ ಎಕ್ಸಾಮ್ ಸಿಲೆಬಸ್ ಅಂಕಿ ಹೇಳಿದ್ದೀನಿ. ಅದರದ್ದೇ ಆದಂಥ ಸಿಲೆಬಸ್ಸಿಗೆ ಅಪ್ಲಿಕೇಶನ್ ಹಾಕಿ ಕಂಪ್ಲೀಟ್ ಮಾಡ್ಕೊಳ್ರಿ. ಸೊ ನೀವು ಯಾವ ಥರ ಓದಬೇಕು, ಯಾವ ಬುಕ್ಗಳನ್ನು ರೆಫರ್ ಮಾಡಬೇಕು, ಎಕ್ಸಾಮ್ ಕ್ಲಿಯರ್ ಮಾಡಬೇಕಾದ್ರೆ ಯಾವ ಥರ ಸಿಲೆಬಸನ್ನು ಸ್ಟಡಿ ಮಾಡ್ಬೇಕು ಅಂತ ಹೇಳಿದ ಅದರದ್ದೇ ಆದ ಒಂದು ವಿಡಿಯೋನ ಮಾಡಾಕ್ತೀನಿ. ಸೊ ನಿಮ್ಗೆ ನಾನು ಹೇಳ್ತಾ ಇದ್ದೀನಿ 17 ಏಜ್ ಇಂತ ಹಿಡಿದು ಲಾಸ್ಟ್ ನಿಮ್ಗೆ ಫೈನಲ್ 35, 38 ಮಟನು ಏಜ್ಗೆ ಜಾಬ್ಗಳದಾವೆ. ಅವೆಲ್ಲ ಜಾಬ್ಗಳನ್ನು ಇನ್ಫಾರ್ಮೇಷನ್ಗಳನ್ನು ತಿಳ್ಕೋಬೇಕು. ಸೊ ನೀವು ಜಾಬ್ಗೆ ಹೋಗಲೇಬೇಕು ಅಂದ್ಕೊಂಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದ ಕರ್ನಾಟಕದಾಗ ನಿಮ್ಗೆ ಮಾಹಿತಿಗಳನ್ನು ತಿಳ್ಕೋಬೇಕು ಅಂದ್ಕೊಂಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಈಗಾಗಲೇ ಒಂದು ಲೈಕನ್ನು ಮಾಡಿರಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೆ ತಲುಪುವಾಗೆ ಶೇರ್ ಮಾಡೋದನ್ನು ಮರೆಯಕೋಬೇಡ್ರಿ. ಕೆಳಗಡೆ ಇದೆಲ್ಲ ಸಬ್ಸ್ಕ್ರೈಬ್ ಬಟನ್ನ, ಆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಕೊಟ್ಕೊಂಡ್ರೆ ನಾವು ಕೊಡುವಂಥ ಪ್ರತಿಯೊಂದು ಇನ್ಫಾರ್ಮೇಷನ್ಗಳು ನಿಮ್ಮ ಮುಂದೆ ಬರ್ತಾನೆ ಇರ್ತಾವೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡೋಣ. ಜೈ ಹಿಂದ್, ಜೈ ಕರ್ನಾಟಕ.